ಇಸ್ ದಿಸ್ ಯೋರ್ ಫಸ್ಟ್ ಆಪರೇಷನ್ ಅಂತ ಕೇಳಿದ್ರು. ಗಂಡು ಮಕ್ಳಿಗೆ ದುಡ್ಡು ಹೆಂಗೆ, ಹೆಣ್ಮಕ್ಳಿಗೆ ಬ್ಯೂಟಿ ಆ ಥರ. ಸೊ ಆಮೇಲೆ ಲಿಟಲ್ಸ್ ಕೇಳೋ ಆಲ್ಸೋ. ನಮ್ಮ ಕ್ಯಾಮ್ರಾ ಹಿಂದಿರೋರು ನನಗಿಂತ ಎಕ್ಸೈಟೆಡ್ ಆಗಿದ್ದಾರೆ ನೋಡೋದಕ್ಕೆ. What are you guys doing? So many people, what are you guys doing? ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಆ್ಯಕ್ಚುಲಿ ಒಂದು ಸ್ಕಿನ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ. ಹಿಂಗೂ ಗೊತ್ತಿರ್ಬೋದು, ಆ ಲಾಡ್ ಆಫ್ ಟೈಮ್ಸ್ ನಾನು ಬ್ಲಾಗಲ್ಲಿ ಕೂಡ ತೋರಿಸಿದೆ ದಟ್ ಐ ವಾಸ್ ಟೇಕಿಂಗ್ ಸ್ಕಿನ್ ಟ್ರೀಟ್ಮೆಂಟ್ ಅಂತ. ಬಟ್ ದೆನ್ ನನಗೆ ಅಷ್ಟು ರಿಸಲ್ಟ್ ಕಾಣಿಸ್ತಿದೆ ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಐ ಸ್ಟಾಪ್ಡ್ ಗೋಯಿಂಗ್ ದೇರ್. ಐ ಡೋಂಟ್ ನೋ ವಾಟ್ ಸರ್ವಿಸ್ ಐಮ್ ಗೋನಾ ಟೇಕ್ ಬಿಕಾಸ್ ಇನ್ನೂ 24,000 ವರ್ತಷ್ಟು ದುಡ್ಡು ಅಲ್ಲೇ ಇದೆ ನಂದು. ಸೊ ಹಾಗಾಗಿ ನೋಡಬೇಕು. ಸೊ ನಾವು ಐಮ್ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸ್. ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದೆ ಐ ವಾಂಟ್ ಫಿಲ್ಲರ್ಸ್ ಅಂಡರ್ ಐ ಫಿಲ್ಲರ್ಸ್ ಅಂತ. ಸೊ ಹಾಗಾಗಿ ಆ್ಯಂಡ್ ವೆಯ್ಟ್ ಲಾಸ್ ಆದಮೇಲೂ ಕೂಡ ಐ ಹ್ಯಾವ್ ಸ್ಟಾರ್ಟೆಡ್ ಗೆಟಿಂಗ್ ಅ ಲಾಟ್ ಆಫ್ ಕ್ರೀಸ್ ಇನ್ ದಿಸ್ ಏರಿಯಾ. ಸೊ ಅದು ಮೇಕಪ್ ಮಾಡಿದಾಗಲೆಲ್ಲ ಐ ಕ್ಯಾನ್ ಸಿ ದಟ್ ಎಕ್ಸ್ಟ್ರಾ ಕ್ರೀಸ್. ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಆರ್ಟಿಸ್ಟ್ ಫ್ರೆಂಡ್ಸ್, ಸೊ ದೇ ಸಜೆಸ್ಟೆಡ್ ಮೀ, 2 of them suggested me that I need to get chin fillers ಅಂತ, ಬಿಕಾಸ್ ನಂದು ಲೇಟ್ ಆಗಿದೆಲ್ಲ. ಸೊ ದಟ್ ಕೈಂಡ್ ಆಫ್ ರೂವನ್ಸ್ ಮೈ ಲುಕ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಹೋಗಿ ಇವತ್ತು ಡಾಕ್ಟರ್ ಹತ್ರ ಮಾತಾಡೋಣ. ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಇವತ್ತು ತಲೆ ಸ್ನಾನ ಮಾಡಿದ್ದೀನಿ. ಮೈ ಹೇರ್ ಇಸ್ ಲೈಕ್ ವೆರಿ ಫ್ರೆಶ್ ಅಂತ ಹೇಳ್ಬೋದು, ಫ್ರೆಶ್ ಆ್ಯಂಡ್ ಬೌನ್ಸಿ ಅಂತ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಅಪ್ಪ ಅಮ್ಮ ಶಾಪ್ಗೆ ಹೋಗ್ತಾರೆ. ಅವ್ರಿಗೆ ಹಾಫ್ ವೇ ಡ್ರಾಪ್ ಮಾಡಿ ನಾನು ಆಮೇಲೆ ಕೋರಮಂಗ್ಲಾಗೆ ಹೋಗಬೇಕು. ಸೊ ಅಲ್ಲಿ ತನಕ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಲಿಫ್ಟಲ್ಲಿ ನಿಂತ್ಕೊಂಡು. ಗೈಸ್ ಇಲ್ಲಿ ಲಿಫ್ಟು ಫುಲ್ ಫಾಸ್ಟಾಗಿ ಕೆಳಗೆ ಬರುತ್ತಲ್ಲ, ಹಂಗಾಗಿ ಕಿವಿಯೆಲ್ಲ ಗುಯಿಂಗ್ ಅನಿಸುತ್ತೆ. ಗೈಸ್ ನಾನಿವಾಗ ಸೊಸೈಟಿಲಿ ಕೆಳಗಡೆ ಬಂದೆ. ಇನ್ನು ನಿದ್ದೆ ಆಗಿಲ್ಲ ಗೈಸ್. ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಕ್ಯಾಬಿನೂ ಬರ್ತಾ ಇದೆ. ಸೊ ಇಲ್ಲೇನಂತಂದರೆ ಯಾವಾಗಲೂ ಬಿಲ್ಡಿಂಗ್ ಕನ್ಫ್ಯೂಸ್ ಆಗಿಬಿಡುತ್ತೆ ಬರಬೇಕಾದ್ರೆ ಅವ್ರಿಗೆ. ಸೊ ಹೇಳ್ದೆ ಇನ್ನೂ ಬಂದಿಲ್ಲ. ಸಮ್ ವೆಯ್ಟಿಂಗ್. ನಮ್ಮಮ್ಮ ನನಗೆ ಬೈತವ್ರೆ, ಅದೇನು ನಿನಗೆ ನೋವಾಗಲ್ವಾ, ನಿನ್ನ ಮನುಷ್ಯಲ ಅಂತ. ನಾನು ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ. ಗೈಸ್ ಒನ್ ಲೈಫು, ಜನ್ರೇಷನ್ ಬೇರೆ ಇತ್ತು. ಬಟ್ ನಾವು ಎವ್ರಿಥಿಂಗ್ ಈಸ್ ಅಪ್ಡೇಟಿಂಗ್. ಇಫ್ ಸಮಥಿಂಗ್ ಕಮ್ಸ್ ವಿತ್ ಎ ಕಾಸ್ಟ್ ಆ್ಯಂಡ್ ಇಫ್ ಯು ವಾಂಟೆಡ್ ಯು ವಿಲ್ ಗೆಟ್ ಇಟ್ ಅಷ್ಟೇ. ಸೊ ಗೈಸ್ ನಮ್ಮಪ್ಪ ಲಿಟ್ರಲಿ ಇಲ್ಲಿ ಕುತ್ಕೊಂಡು ಡ್ರಾರದಲ್ಲೆಲ್ಲ ಏನೇನು ಇತ್ತದೆಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಮಪ್ಪಂಗೆ ಮಸಾಲೆ ದೋಸೆ ತಿನ್ಬೇಕಂತೆ. ಸೊ ಮಸಾಲೆ ದೋಸೆ ತಿನ್ನೋದಕ್ಕೆ ಹೊರಗಡೆ ಹೋಗೋಣ. ಬರೀ ಯಾವಾಗಲೂ ಬರಿಟೋ ಅಂತ ಇರ್ತೀಯ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮಾಡ್ಕೊಡೋರು ಅವರೇ, ಹಾಳು ಮಾಡೋರು ಅವರೇನೆ. ಸೊ ಇವಾಗ ಹೊರಗಡೆ ದೋಸೆ ತಿನ್ನೋದಕ್ಕೆ ಹೋಗ್ತಿದ್ದೀವಿ. ಸರಿ ಲೆಟ್ಸ್ ಗೋ. ನಾನಂತೂ ದೋಸೆ ತಿನ್ನಲ್ಲ, ಅವ್ರಿಗೆ ಕೊಡಿಸ್ತೀನಿ ಅಷ್ಟೇ. ಫೈನಲಿ ಓಲ್ ಅಸ್ಥೆಟಿಕ್ಸ್. ಸೊ ಇಲ್ಲಿಗೆ ಹೋಗ್ತಾ ಇರೋದು. ಅದ್ರ ಕೆಳಗಡೆ ಹೋಗೋ ಬೈಕ್ ಶೋರೂಮ್ ಬೇರೆ ಇದೆ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಬರೋಷ್ಟರಲ್ಲಿ ಸಾಕಾಗೋಯ್ತು. ಎಂಟ್ರಿ ಇಲ್ಲಿಂದ ಇದೆ, ಓಕೆ ಅಲ್ಲಿಂದನೇ ಇದೆ ಅನ್ಸುತ್ತೆ. ಸೊ ಬರೋಷ್ಟರಲ್ಲಿ ಸಾಕಾಗೋಯ್ತು. ಕ್ಯಾಬಲ್ಲಿ ಆಲ್ಮೋಸ್ಟ್ ಐ ಥಿಂಕ್ 1.5 hours to 2 hours ತೊಗೊಂತು ಕೋರಮಂಗ್ಲದಾಗ ಬರೋಕ್ಕೆ. ಸೊ ಆಮ್ ಲೈಕ್ ಒಂದು ರೌಂಡ್ ನಿದ್ದೆನೇ ಆಗೋಯ್ತು ಅಲ್ಲಿ. ಆನ್ ದ ವೇ ಅಪ್ಪ ಅಮ್ಮಂಗೂ ಡ್ರಾಪ್ ಮಾಡಿ ಬಂದಿದ್ದಲ್ವಾ. ಈಗ ನೋಡೋಣ ಡಾಕ್ಟರ್ ಹತ್ರ ಮಾತಾಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ಫೈನಲಿ ನಾನು ಸ್ಕಿನ್ ಕ್ಲಿನಿಕ್ಗೆ ಬಂದೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಆಮೇಲೆ ಡಾಕ್ಟ್ರಿಗೆ ಹೇಳಿ ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಅಲ್ಲಿಂದ ಬರೋಷ್ಟಲ್ಲಿ ಅಷ್ಟೇ ಟೈಮ್ ಆಯ್ತು ಇವಾಗ. ಸೊ ಐ ಲೈಕ್ ದಿಸ್ ಸೋಫಾ ಸೆಟ್ ಗೈಸ್. ದಿಸ್ ಇಸ್ ನೈಸ್ ಆ್ಯಕ್ಚುಲಿ. ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಸೊ ಗೈಸ್ ಇವಾಗ ನಾನು ಐ ವಾಸ್ ವೆರಿ ಕನ್ಫ್ಯೂಸ್ ಬಿಕಾಸ್ ನನಗೆ ಇದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಪ್ರಾಪರಾಗಿ ಏನು ಮಾಡಿಸ್ಬೋದು ಅಂತ ನಾನು ಹೇಳ್ಬಿಟ್ಟು ಅದಕ್ಕೆ ಡಾಕ್ಟರ್ನ ಕೇಳ್ತಿದ್ದೆ. ಸೊ ಐ ಆಸ್ಕ್ಡ್ ಹಿಮ್ ಅಬೌಟ್ ಫಿಲ್ಲರ್ಸ್. ಸೊ ಡಾಕ್ಟರ್ ವಾಟ್ ಡು ಯು ಥಿಂಕ್, ಫಿಲ್ಲರ್ಸ್ ಅಥವಾ ಏನು ಮಾಡಿಸ್ಬೇಕು ಅನ್ಸುತ್ತೆ ನಂದು ಈ ಡೀಪ್ನೆಸ್ ಏನಿದೆ ಅದಕ್ಕೆ? There is a deep groove here. That's for tear trough. Okay. There's one thing which will give you a tired look on the eyes. Okay, because of the shadow effect, and also it causes little bit of pigmentation. Okay. So for that there are 2 treatments as I said. Okay. One is your filler, regular hyaluronic acid filler, which is the enzymes which we put it underneath the skin. Usually it stays for like 8 months to 1 year, and after that it gets dissolved and you get to redo it. Yeah. But one more is the more permanent result. It gives a more permanent results. It's called fat fill. Okay. Nano fat transfer anta. Okay. We take your own fat either from the tummy or from the thighs, wherever you need it. That fat which is the bigger in size, we make it like a nano fat. Okay. Then we inject into the areas where we need it. Okay, fat in the sense like blood only. No, fat is not blood. Fat is like, that's the PRP what you're talking about. Okay, yeah. This is the fat. Like how we remove the fat from lipo. Similar way we remove the fat with a small cannula. Okay. We suck out the fat from the skin. This fat is there between the skin and the muscle. Yeah. That fat we are targeting. Okay. With that nano fat, not only the fat will give the volume, natural volume. You can't feel it. When you touch it, we can't feel that. It gives a natural look on under eyes. And also it has lot of growth factors and totipotent cells. So ಎಲ್ಲೆಲ್ಲಿ ಮಾಡ್ಬೋದು ಅದನ್ನ? Entire face we can do. You can do the jaw lines, we can do the chin, we can do the cheek lift, and also the under eyes, temple, everything you can do. And it stays more permanent. Okay. Usually if it survives for life. But one thing about the fat fill is, once I do,
only 40 to 70% will survive. Okay. Understood? That's the only thing about it. ಈಗ 40% ಸರ್ವೈವ್ ಆಯ್ತಂದ್ರೆ ಐ ಕಾಲ್ ಯು ಯೂಶಲಿ ಆಫ್ಟರ್ 1.5-2 months. If 40% ಸರ್ ಏನು ಉಳಿದಿಲ್ಲ ಅದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ then we have to do one touch up. Okay. So 40 plus 40. Next time also if 40% survives, it gives 80% actually. That's more than enough. Then it stays for 4-5 years or 8 years something. Okay. Like that. But 70% ಸರ್ವೈವ್ ಆಯ್ತಂದ್ರೆ ನೀನು ಮಾಡೋದು ಬೇಕಾಗಿಲ್ಲ. Okay, okay. Yeah, that depends on each individual. See, if people are working out too much, sports, gym ಅಂತೆಲ್ಲ ಮಾಡೋರಿಗೆ they can't take big break. So ಆ ಥರ ಮಾಡಿದಾಗ ಫ್ಯಾಟ್ ಸರ್ವೈವ್ ಆಗೋದು ಸ್ವಲ್ಪ ಚಾಲೆಂಜಿಂಗ್. Okay, okay. So then we call them after 2 months or 1.5 months. Then we do the touch up. Then it's permanent. Okay. ನಾನು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತೀನಿ. ಆದ್ರೂ ಪರವಾಗಿಲ್ಲ. ಬಟ್ ಅದೇ ಒಂದ್ಸಲ ಮಾಡಿ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ರಿಸಲ್ಟ್ಸ್. Exactly. It's not for everyone. Okay. ಸರ್ವೈವ್ ಆಯ್ತು ಅಂದ್ರೆ ಅದು ವೆರಿ ನ್ಯಾಚುರಲ್. I'll show you something. ಹಾಂ ಪೂಜಾದ್ ನೋಡಿದೆ. ಸೊ ನನ್ನ ಫ್ರೆಂಡ್ ಒಬ್ಳು ಪೂಜಾ ಅಂತ ಇಲ್ಲಿಗೆ ಬಂದಿದ್ಲು. ಸೊ ಅವಳದು ರಿಸಲ್ಟ್ಸ್ ನೋಡಿ ಅವಳು ಹೇಳಿದ್ಲು ಹೋಗು ಯು ಕ್ಯಾನ್ ಗೆಟ್ ಇಟ್ ಡನ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಹೇಳಿದ್ದು ಆಲ್ರೆಡಿ ನನ್ನ ಆರ್ಟಿಸ್ಟ್ ಫ್ರೆಂಡ್ಸ್ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ಥರ ಒಂದಿದೆ ಅಂತ ಗೊತ್ತಿರಲಿಲ್ಲ, ನಾನು ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಫಿಲ್ಲರ್ಸ್ ಬಗ್ಗೆ ಅಷ್ಟೇ ಗೊತ್ತಿದ್ದು. ಸೊ ದಿಸ್ ಇಸ್ ಅ ಬೆಟರ್ ಸಜೆಷನ್ ಇಟ್ ಸೀಮ್. ಸೊ ನಾನು ಏನೇನು ಆಗುತ್ತೆ, ಯಾವ್ದು ಫೈನಲೈಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ನ್ಯಾನೋ ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಿಮ್ಮ ಬಾಡಿಲಿ ನಿಮ್ಮ ಸ್ಟಮಕ್ ಅಥವಾ ಥೈಸ್ ಏನಿರುತ್ತೆ, ಸೊ ಈ ಪಾರ್ಟಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಫೇಸಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಏಜ್ ಆಗ್ತಿರೋದ್ರಿಂದ ಫೇಸಲ್ಲಿ ಫ್ಯಾಟ್ ಲಾಸ್ ಕೂಡ ಆಗಿರುತ್ತೆ ಗೊತ್ತಾ. ಸೊ ಆ ಥರ ಅಥವಾ ಏನಾದ್ರು ಕ್ರೀಸ್ ಆಗುತ್ತೆ ಇಂಥ ಏರಿಯಾದಲ್ಲಿ, ಅಂಡರ್ ಐಸ್ ಅಥವಾ ಚಿನ್ ಮತ್ತು ಆ ಥರ ತುಂಬ ಕಡೆ ಇಂಜೆಕ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಫಿಲ್ಲರ್ಸ್ ಬಗ್ಗೆ ಮಾತ್ರ ಗೊತ್ತಿತ್ತು, ಈವನ್ ಫಿಲ್ಲರ್ಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಐ ಫೆಲ್ಟ್ ಲೈಕ್ ದಿಸ್ ಇಸ್ ಅ ವೆರಿ ಗುಡ್ ಸಜೆಷನ್ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಪೇನ್ ಆಗುತ್ತೆ, ಅನಸ್ತೇಷ ಬೇಕು ಅಂತಂದ್ರೆ ಅನಸ್ತೇಷ ಕೊಟ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಗಂಡು ಮಕ್ಕಳಿಗೆ ದುಡ್ಡು ಹೆಂಗೆ, ಹೆಣ್ಮಕ್ಳಿಗೆ ಬ್ಯೂಟಿ ಆ ಥರ ನಮ್ಮನ್ನ ನಾವು ತುಂಬ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮಗೆ ಲೈಕ್ ಇಫ್ ಯು ಫೀಲ್ ಇನ್ಸೆಕ್ಯೂರ್ ಅಬೌಟ್ ಸಮಥಿಂಗ್, ಜಸ್ಟ್ ಗೋ ಫಿಕ್ಸ್ ಇಟ್ ಗೈಸ್. ನಾಟ್ ಜಸ್ಟ್ ವಿಮೆನ್, ನಾನು ತುಂಬ ಜನ ಗಂಡು ಮಕ್ಕಳು ಕೂಡ ಎಷ್ಟೋ ಪ್ರೊಸೀಜರ್ಸ್ನ ಮಾಡಿಸೋದನ್ನು ನೋಡಿದ್ದೀನಿ. ಸೊ ಹಾಗಾಗಿ ದೇರ್ ಇಸ್ ನಥಿಂಗ್ ರಾಂಗ್. ದೇವ್ರು ಕೊಟ್ಟಿಲ್ಲ ಅಂತಂದರೆ ನಾವು ಮಾಡ್ಕೊಳ್ಳೋಣ ಅಷ್ಟೇ. ಸೊ ಯು ಶುಡ್ ನೆವರ್ ಫೀಲ್ ಲೈಕ್ ಓ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು. ಪ್ರೊಫೆಷನಲ್ ಸಜೆಷನ್ಸ್ ಆರ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಲೆಟ್ ಇಟ್ ಬಿ ಯೋರ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಆರ್ ಬ್ಯೂಟಿ, ಎನಿಥಿಂಗ್. ಸೊ ಗೈಸ್ ಫೈನಲಿ ನಾನು ಇವಾಗ ಈ ರೂಮಿಗೆ ಬಂದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಐ ರಿಯಲೈಸ್ಡ್ ಇಸ್, ಅವ್ರು ಹೇಳಿದ್ರಲ್ಲ ಅನಸ್ತೇಷ ಕೊಡ್ತೀವಿ ಅಂತ. ಸೊ ಕೆಟಾಮಿನ್ ಸಮಥಿಂಗ್ ಏನೋ ಹೇಳಿದ್ರು ಅನಸ್ತೇಷ ನೇಮ್. ಸೊ ಅದನ್ನು ಕೊಡ್ತಾರೆ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಟೇಕಿಂಗ್ ಎನ್ ಫುಲ್ ಬಾಡಿ ಅನಸ್ತೇಷ ಅಂತ ಹೇಳ್ಬೋದು. ಸೊ ಆಮೇಲೆ ಲಿಟಲ್ ಸ್ಕೇರ್ಡ್ ಆಲ್ಸೋ. ಸೊ ಇಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ನನಗೆ ಹಾಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಸೊ ಐ ಹೋಪ್ ಇಟ್ ಗೋಸ್ ವೆಲ್. ಬಟ್ ಐಮ್ ಆಲ್ಸೋ ಲೈಕ್ ಎಕ್ಸೈಟೆಡ್ ಫಾರ್ ಅ ಲೈಕ್ ನ್ಯೂ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಗೋನ್ ಬಿ ಅ ಮೇಜರ್ ಥಿಂಗ್ ಇನ್ ಮೈ ಫೇಸ್. ಸೊ ಹಾಗಾಗಿ ಇವತ್ತು ಫಾಸ್ಟಿಂಗಲ್ಲಿದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಗೋ ಥ್ರೂ ದಿಸ್ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಚೆನ್ನಾಗಿ ತಿನ್ನಬೇಕು. ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ನಾನು ತೋರಿಸ್ತೀನಿ ಏನೇನು ಮಾಡ್ತಾರೆ, ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಸ್ವಲ್ಪ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ನನ್ನ ಔಟ್ಫಿಟ್ ಕೂಡ ಚೇಂಜ್ ಮಾಡಾಯ್ತು. ಆ್ಯಂಡ್ ಯು ಕ್ಯಾನ್ ಸಿ ಹೌ ಐಮ್ ಲುಕಿಂಗ್ ರೈಟ್ ನೌ. ನನಗೆ ಏನು ಕೇಳಿದ್ರು ಗೊತ್ತಾ, ಇಸ್ ದಿಸ್ ಯೋರ್ ಫಸ್ಟ್ ಆಪ್ರೇಷನ್ ಅಂತ ಕೇಳಿದ್ರು. ಆಮೇಲೆ ಯಾ ಅಂತ ಹೇಳಿದೆ. ಸೊ ದಿಸ್ ಈಸ್ ಅ ವಿಯರ್ಡ್ ಫೀಲಿಂಗ್, ಬಟ್ ಐ ಆಲ್ಸೋ ಲೈಕ್ ಕೈಂಡ್ ಆಫ್ ಎಕ್ಸೈಟೆಡ್ ಆ್ಯಂಡ್ ಲೈಕ್ ಸ್ಕೇರ್ಡ್ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ಬೋದು. ಯಾ ಜೈವಲ್ ಮಗ್ ಶಾರ್ಟ್ಸ್ ಹಿಂಗೆ ತಗೊಳ್ಳೋದಲ್ವಾ? ಐ ಡೋಂಟ್ ನೋ, ಐ ಆಮ್ ಹ್ಯಾಪಿ ಫಾರ್ ಸಮ್ ರೀಸನ್. ಬಿಫೋರ್ ಫೋಟೋಸ್ನ ತೊಗೊಂಡು ಯಾವ ಥರ ಅವ್ರ ಟ್ರೀಟ್ಮೆಂಟ್ಗೆ ಸರಿ ಹೋಗೋ ಥರ ಅವರು ಮಾರ್ಕಿಂಗ್ ಮಾಡ್ಕೋತಿದ್ರು ಫೇಸಿಗೆ. ನನಗೆ ಯಾವ ಥರ ಫೇಸ್ ಬೇಕು ಅಂತ ಕೂಡ ಹೇಳ್ತಾ ಇದ್ದೆ. ನಾನು ಇದನ್ನು ಶೂಟ್ ಮಾಡೋದಕ್ಕೆ ಒಂದೇ ರೀಸನ್ ಏನಪ್ಪ ಅಂತಂದರೆ, ತುಂಬ ಜನ ನಾವು ಎಲ್ಲ ಥರ ಪ್ರೊಸೀಜರ್ಸ್ ಮಾಡ್ಕೊಂಡಿರೋ ಅಂಥ ಸೆಲೆಬ್ರಿಟೀಸ್ಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋತೀವಿ. ಸೊ ದಟ್ ಈಸ್ ವೈ ಯು ಶುಡ್ ನೋ ಬ್ಯೂಟಿ ಕಮ್ಸ್ ವಿತ್ ಅ ಕಾಸ್ಟ್. ಎಲ್ಲರೂ ನ್ಯಾಚುರಲ್ ಆಗಿ ಇರಲ್ಲ. ನ್ಯಾಚುರಲ್ ಆಗಿದ್ದರೆ ಓಕೆ, ಇಟ್ಸ್ ವೆಲ್ ಆ್ಯಂಡ್ ಗ್ರೇಟ್. ಬಟ್ ಮೋಸ್ಟ್ಲಿ ಸೆಲೆಬ್ರಿಟೀಸ್ ಆ್ಯಂಡ್ ಆರ್ಟಿಸ್ಟ್ ದೇ ಆ್ಯಕ್ಚುಲಿ ಗೋ ಥ್ರೂ ದೀಸ್ ಪ್ರೊಸೀಜರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಟೈಮಲ್ಲಿ ಈವನ್ ಐ ಗಾಟ್ ಕ್ಯಾರಿಡ್ ಅವೇ ಆ್ಯಂಡ್ ಕೆಲವು ಥಿಂಗ್ಸ್ಗಳನ್ನ ನಾನು ಕೂಡ ಎಕ್ಸ್ಟ್ರಾ ಮಾಡಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದೆ. ಒಂದು ಅಂಡರ್ ಐ ಫಿಲ್ಲರ್ಸ್, ಚಿನ್ ಫಿಲ್ಲರ್ಸ್ ಮತ್ತು ನೋಸ್ನ ಕೂಡ ಟಿಪ್ ಜಾಸ್ತಿ ಮಾಡಿಸೋ ಥರ, ವೈಡ್ ಆಗೋ ಥರ. ಸೊ ಸ್ವಲ್ಪ ನೋಸ್ ದೊಡ್ಡದಾಗಿ ಕಾಣುತ್ತೆ ಹೀಗಿಂತ. Sharpness of it will change. It will look like how you contour and do it, how it looks then. Yes, will be mimicking it. ಯೂಶಲಿ ಈ ಥರ ಸೀನ್ಸ್ನ ನಾನು ಮೂವಿಲಿ ನೋಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಐ ಗಾಟ್ ಟು ಎಕ್ಸ್ಪೀರಿಯನ್ಸ್ ಆನ್ ಮೈ ಓನ್. ಸೊ ಇಲ್ಲಿ ನನಗೆ ಅನಾಸ್ತೇಷ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಲೂಕೋಸ್ ಥರ ಏನೋ ರೆಡಿ ಮಾಡ್ತಾ ಇದ್ರು. ಡಾಕ್ಟರ್ ಆಗಿರ್ಬೋದು, ದ ಹೋಲ್ ಟೀಮ್ ಆಗಿರ್ಬೋದು, ದೇ ವರ್ ಲೈಕ್ ಸೋ ಪೇಷಂಟ್ ಆ್ಯಂಡ್ ಲೈಕ್ ಸೋ ಸ್ವೀಟ್ ಅಂತ ಹೇಳ್ಬೋದು. ಐ ಫೀಲ್ ಸಮಥಿಂಗ್ ಇನ್ ಮೈ ಅಬ್ಡಮನ್. What are you doing?
recording you only. Hi, hello, namaskar, I'm Roshni and welcome back to my YouTube channel. So this is the fat that they took out from my body to inject. It's a good option. How will you dance for me? How do I feel? Yes. I feel like I don't care about the whole world. What exactly is happening? What are you guys doing? So many people, what are you guys doing? Yeah, partying only. Partying? Yeah. Are you drunk? No. I feel like I'm drunk. ಅನಾಸ್ಥೇಷಿಯಿಂದ ಬಾಡಿ ನಂಬ ಆಗಲ್ಲ ಬಟ್ ಸ್ವಲ್ಪ ಡ್ರೌಸಿ ಫೀಲ್ ಇರುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸೊ ಸ್ವಲ್ಪ ಐ ವಾಸ್ ಏಬಲ್ ಟು ಫೀಲ್ ದ ಪೇನ್ ಡ್ಯೂರಿಂಗ್ ದ ಪ್ರೊಸೀಜರ್. Techno? Okay. Doctor, do you think looks matters? Definitely. That will boost your confidence. ನನ್ನ ಅಂಡರ್ ಐಸ್ನ ನೋಡ್ಬೋದು ಆಫ್ಟರ್ ಪ್ರೊಸೀಜರ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇಟ್ ಇಸ್ ಗೋನ ಟೇಕ್ ಅ ಲಿಟಲ್ ವೈಲ್, ಮೇ ಬಿ ಅ ವೀಕ್ ಟು ಸೆಟಲ್ ಡೌನ್ ಪ್ರಾಪರಾಗಿ. ಆಮೇಲೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅನಾಸ್ಥೇಷನ್ ಕೊಟ್ಟಿದ್ರು, ಐ ಆಮ್ ಸ್ಟಿಲ್ ಅ ಲಿಟಲ್ ಹೈ ಆನ್ ದ್ಯಾಟ್. ಇದು ಅದು ಯಾವ ಥರ ಅಂತಂದರೆ ಫುಲ್ ಆಫ್ಟರ್ ಲೈಫ್ ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ. ಅದಿತಿ ಕೂಡ ಲೈಕ್ ಫ್ರಮ್ ದ ಟೀಮ್ ಓನ್ಲಿ, ಅವರೆಲ್ಲ ಹೇಳ್ತಿದ್ರು ಯು ಆರ್ ಸಿಂಗಿಂಗ್ ಸಾಂಗ್ ಅದು ಇದು ಅಂತ. ಶಿ ಇಸ್ ಗೋನಾ ಎಕ್ಸ್ಪ್ಲೇನ್ ವಾಟ್ ಐ ಡಿಡ್. ಸೊ But it was fun watching you singing and dancing. ಐ ವಾಸ್ ಡ್ಯಾನ್ಸಿಂಗ್. Yeah, you were like moving your hands. Yeah. It was actually fun. Sing a song, sing with me, play some techno. Oh, Yeah. I said play some techno. I was playing techno for you. You're playing techno. What was the doctor reaction? Did they laugh? Yeah, they all were laughing. All OT nurses, doctors, they all were laughing. I was like, what is going on? Also, for the first time, I didn't know that they play music in the OT. Is it like normal? Huh, we do play. Yeah. Because it's a very long procedure and we need some music to vibe. Yeah. So, Hindi music and you asked us to play some techno and I want to vibe and all, then we just play techno. Did I say something stupid in meanwhile? Go through that video. No, tell me, I want to know. You were telling Aditi just be by my side. Yeah. ಅವರು ಲಿಕ್ವಿಡ್ ಡ್ರಿಪ್ಸ್ ಥರನೋ ಹಾಕಿದ್ರು. ರೈಟ್ ನೌ ಐ ನೋ ಮೈ ಫೇಸ್ ಲುಕ್ಸ್ ವೆರಿ ವಿಯರ್ಡ್. ಸೊ ನಂದೆಲ್ಲೇ ಸ್ವಲ್ಪ ವರ್ಕೌಟ್ ಮಾಡಿ ನಂದು ಮಸಲ್ ಲಾಸ್ ಆಗಿತ್ತು ಈ ಥರ ಏರಿಯಾಸಲ್ಲಿ. ಸೊ ದೇರ್ ಆಲ್ಸೋ ಅಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ. ಸೊ ಅದು ಸೆಟಲ್ ಡೌನ್ ಆಗೋಕ್ಕೆ 1 or 2 days ಬೇಕು. ಐ ನೋ ಐಮ್ ಲುಕಿಂಗ್ ಅ ಲಿಟಲ್ ಲಾಟ್. 2-3 ಡೇಸಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಇವತ್ತು ಮಾಡಿರೋದ್ರಿಂದ ಹಿಂಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಅಂಡರ್ ಐಸ್ ಎಷ್ಟು ಆಲ್ಮೋಸ್ಟ್ ನಾರ್ಮಲ್ ಆಗಿದೆ ಅಂತ ಹೇಳ್ಬಿಟ್ಟು. ಕ್ಲಿನಿಕ್ ಕಡೆಯಿಂದ ನನಗೆ ಇದೊಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟರು. ನಮ್ಮ ಕ್ಯಾಮ್ರಾ ಹಿಂದೆ ಇರೋರು ನನಗಿಂತ ಎಕ್ಸೈಟೆಡ್ ಆಗಿದ್ದಾರೆ ನೋಡೋದಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ಸ್ ಅ ನೈಸ್ ಬಾಟಲ್. ಅದು ಸೋಸೋದು ಕೂಡ ಇದೆ ನೋಡಿ. ನಮ್ಮಮ್ಮ ಕಾಫಿ ಹಾಕೊಂಡು ಹೋಗ್ಬಿಡ್ತಾರೆ ಸೋಸೋದೆಲ್ಲ ನೋಡ್ಬಿಟ್ರೆ. ಆ್ಯಂಡ್ ದೆನ್ ಒಂದು ಕೀ ಬನ್ಸ್ ಇದೆ ಪೋಲ್ದು. Then I have a pen. I like when I get pen and books, guys. It's such a useful thing anta helbodu because I love having diaries and writing down. So I think this is one of the nicest thing anta helbodu. I like it. Yeah, that's a win. A win is a win. And what about this? It's a notepad. I think it's a card holder. It's a card holder, yeah. That's nice. You can just pick the card and give. Happy. ಫೈನಲಿ ಮನೆಗೆ ರೀಚ್ ಆಗಾಯಿತು. ಆ್ಯಂಡ್ ಇವಾಗ ಪೋಕೋಗೆ ಊಟ ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಇಫ್ ಯು ಕ್ಯಾನ್ ಸಿ, ಸೊ ಕೆಳಗಡೆ ಸ್ವಲ್ಪ ರೆಡ್ನೆಸ್ ಆಗಿದೆ, ಸ್ವಲ್ಪ ಫೇಸಲ್ಲಿ ಪೇಯ್ನ್ ಇದೆ. ನಮ್ಮಮ್ಮ ನನ್ನ ಸ್ಟೋರಿ ಹಾಕಿದ್ದು ನೋಡಿ ಹುಷಾರಾಗಿದೆಯಾ ಹೆಂಗೆ ಏನು ಅಂತ ಫೋನ್ ಮಾಡಿದ್ರು. ಬಿಕಾಸ್ ಊರಿಗೆ ಹೋಗಿದ್ದಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಾನು ಹೋಗಬೇಕು. ಸೊ ಇವತ್ತು ನಾನು ಮನೇಲಿ ಒಬ್ಬಳೇನೆ. ಸೊ ಈಗ ಪೋಕನ ಓಕೆ ಕರ್ಕೊಂಡೋಗೋದು ಬೇಡ ಅನ್ಕೋತಿದ್ದೆ. ಬಟ್ ದೆನ್ ಐ ಫೀಲ್ ಲೈಕ್ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಾಯ್ತು ಊಟ ಮಾಡಿ, ಲೈಟಾಗಿ ಊಟ ಮಾಡಿ ಸ್ವಲ್ಪ ಫ್ರೂಟ್ಸ್ ತಿಂದೆ. ಸೊ ಐ ಥಿಂಕ್ ಇಟ್ಸ್ ಓಕೆ ಟು ಟೇಕ್ ವಾಕ್. ಬಿಕಾಸ್ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ 1 ವಾರದ ಮಟ್ಟಿಗೆ ವರ್ಕೌಟ್ ಮಾಡಬೇಡಿ ಬಟ್ ವಾಕ್ ಮಾಡ್ಬೋದು ಅಂತ ಹೇಳಿದರು. ಈಗ ಅವಳಿಗೆ ಊಟ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್ ಫೈನಲಿ ದಿಸ್ ಇಸ್ ಲೈಕ್ ಡೇ 1 ಆಫ್ಟರ್ ದ ಹೋಲ್ ಪ್ರೊಸೀಜರ್. ಸೊ ಇನ್ನು ನೋಡ್ಬೋದು ಇಲ್ಲಿ ಸ್ವಲ್ಪ ಆರೆಂಜ್ ಇದೆ ಬಟ್ ಹೀಲಿಂಗ್ ಆಗ್ತಾ ಇದೆ. So it will take a little time to heal. So guys, after the procedure, I think for almost 2 hours ನಾನು ಹಾಸ್ಪಿಟಲಲ್ಲೇ ಮಲ್ಕೊಂಡಿದ್ದೆ. I took rest because I was still drowsy ಅಲ್ವಾ. You could see ನಾನು ಯಾವ ಥರ ಆಡ್ತಿದ್ದೆ ಇನ್ಸೈಡ್ ದ OT ಅಂತ ಹೇಳ್ಬಿಟ್ಟು. ಐ ಥಿಂಕ್ ವಿತಿನ್ ಅ ವೀಕ್ ಪ್ರಾಪರಾಗಿ ನೋಡೋದಕ್ಕೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಬ್ಡಮಿನಲ್ ಪೇಯ್ನ್ ಇದೆ ಆ್ಯಂಡ್ ದ ಮೌತ್, ದ ಚಿನ್
ಸ್ವಲ್ಪ ಪೇನ್ ಇದೆ. ಇಲ್ಲೂ ಕೂಡ ಟಚ್ ಮಾಡಿದ್ರೆ ಪೇನ್ ಇದೆ. ಆ್ಯಂಡ್ ಈವನ್ ಹಿಯರ್ ಹ್ಯಾವ್ ಲಿಟಲ್ ಪೇನ್. ಇನ್ನೂ ಒಂದು ಸೆಟ್ಟಿಂಗ್ ಇದೆ, ಸೊ ಅದರಲ್ಲಿ ಏನೇ ಒಂಚೂರು ಕರೆಕ್ಷನ್ಸ್ ಮಾಡಬೇಕು ಅಂತಂದ್ರೂ ಅದನ್ನು ಕೂಡ ಮಾಡ್ತಾರೆ. ಆ್ಯಂಡ್ ಐ ಆಲ್ಸೋ ಗಾಟ್ ಮೈ ನ್ಯೂ ನೇಲ್ಸ್ ಡನ್. ಇದು ತುಂಬ ಇವಾಗ ಬೇಸಿಕಾಗಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಸೋ ಡಿಫಿಕಲ್ಟ್ ಟು ಡಿಸೈಡ್ ಅ ಕಲರ್. ಟಮ್ಮಿಲಿ ಕೂಡ ಅವರು ಸ್ವಲ್ಪ ಇದು ತೆಗ್ದಿದ್ರಲ್ಲ ಫ್ಯಾಟು, ಸೊ ಹಾಗಾಗಿ ಏನಾಯ್ತು ಅಂತಂದರೆ ಅದು ಇಂಜೆಕ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೆಗ್ದಿದ್ದಲ್ವ, ಅಲ್ಲಿ ಡ್ರೆಸ್ಸಿಂಗ್ ಮಾಡಿದ್ರು. ಸೊ ಅದನ್ನ ಆಯ್ತು ಐ ಡೋಂಟ್ ನೋ 24 hours ಆದಮೇಲೆ ತೆಗಿಬೋದು ಅಂತ ಹೇಳಿದ್ರು ಅಥವಾ ಮನೆಗೆ ಬಂದಮೇಲೆ ತೆಗಿಬೋದು ಅಂತ ಹೇಳಿದ್ರು, ಗೊತ್ತಿಲ್ಲ. ಐ ಆಮ್ ಸೋ ಕೇರ್ಲೆಸ್ ಆಯಿತಾ. ಸೊ ಮನೆಗೆ ಬಂದಮೇಲೆ ಅದನ್ನು ತೆಗ್ದೆ. ಸೊ ತೆಗ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ಆ್ಯಕ್ಚುಲಿ ಬ್ಲೀಡಿಂಗ್ ಆಗ್ತಿತ್ತು. ದೆನ್ ಸ್ವಲ್ಪ ಕಾಟನಲ್ಲಿ ವೈಟ್ ಮಾಡಿದೆ, ಆಮೇಲೆ ಸ್ಟಾಪ್ ಆಯಿತು. ಸೊ ಆ್ಯಕ್ಚುಲಿ ಅಬ್ಡಮನಲ್ಲಿ ಸ್ವಲ್ಪ ಪೇನ್ ಇದೆ ಆ್ಯಂಡ್ ಫೇಸಲ್ಲಿ ಸ್ವಲ್ಪ ಪೇನ್ ಇದೆ. ಇವೆಂಚುಲಿ ಐ ಥಿಂಕ್ ಇಟ್ ವಿಲ್ ಹೀಲ್. ಸೊ ನನಗೆ ಒಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ ತೊಗೊಳೋದಕ್ಕೆ. ಸೊ ಅದು ಬಂದುಬಿಟ್ಟು ಅರೌಂಡ್ ಲೈಕ್ 4-5 ಟ್ಯಾಬ್ಲೆಟ್ಸ್ ಇಫ್ ಯು ಗೈಸ್ ಕ್ಯಾನ್ ಸಿ. ಆ್ಯಂಡ್ ಗ್ಲೂಟಥಿನ್ ಕೂಡ ಕೊಟ್ಟಿದ್ದಾರೆ ಈ ಟ್ಯಾಬ್ಲೆಟ್ನ ತೊಗೊಳಕ್ಕೆ. ಸೊ ಆಲ್ ದಿಸ್ ಟ್ಯಾಬ್ಲೆಟ್ಸ್ ಹ್ಯಾವ್ ಟು ಟೇಕ್ ಐ ಥಿಂಕ್ ಫಾರ್ ದ ನೆಕ್ಸ್ಟ್ 5 days. ಅದಾದಮೇಲೆ ಮತ್ತೆ ಕನ್ಸಲ್ಟೇಷನ್ಗೆ ಹೋಗಬೇಕು. ಮೇ ಬಿ ಅಲ್ಲಿ ಹ್ಯಾವ್ ಟು ಟ್ರಾವೆಲ್ ಟು ಮೈ ಹೋಮ್ ಟೌನ್. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡ್ಬೇಕು. ನಮ್ಮಮ್ಮ ಅಂತೂ ಲೈಕ್ ಶೀಲ್ ಬಿ ಲೈಕ್ ವೈ ಡು ಯು ಡೂ ದಿಸ್ ವಿತ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಅಂತಾರೆ ಪಕ್ಕ. ಆ್ಯಂಡ್ ಇವತ್ತು ಅಣ್ಣ ಅದಕ್ಕೆ ಬಂದಮೇಲೆ ಅವ್ರದ್ದು ರಿಯಾಕ್ಷನ್ನ ತೊಗೋತೀನಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನೋಡ್ತಾ ಇರಿ. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.